ಬರಬೇಕು. ಎಲ್ಲ ಗಣ್ಯಮಾನ್ಯರನ್ನ ನಮ್ಮ ಸಂತೋಷ್ ಜೀವನಗೌಡರು ಸ್ವಾಗತ ಮಾಡಬೇಕಂತ ತಿಳ್ಕೊಳ್ತೇವೆ. ಕ್ಷೇತ್ರ ಮತ್ತು ಲೋಕಸಭಾ ಕ್ಷೇತ್ರ ಅದೇ ರೀತಿ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವಂತ ಜನಪ್ರಿಯ ಶಾಸಕರು ನಮ್ಮೆಲ್ಲರ ನಾಯಕರಾಗಿರುವಂತಹ ಶ್ರೀ ಎಂ.ಆರ್. ಪಾಟೀಲ್ ಖರ್ಗೆ ಅವರಿಗೆ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀನಿ. ಸ್ವಾಗತ ಸುಸ್ವಾಗತ. ಡಾಕ್ಟರ್ ಆರ್.ವಿ. ಶಿವಣ್ಣರು ಮಾಜಿ ಶಾಸಕರು ನವಲಗುಂದ ಮಠದಾಗಿರುವಂತ ಶ್ರೀ ನಿಂಗಪ್ಪಣ್ಣ ಸುತ್ತಗಟ್ಟೆ ಅವರಿಗೆ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಸ್ವಾಗತ ಸುಸ್ವಾಗತ. ಅದೇ ರೀತಿ ಜೆಡಿಎಸ್ ಪಕ್ಷದ ನಿಕಟ ಪೂರ್ವರಾಗಿರುವಂತ ಶ್ರೀ ಷಣ್ಮುಖಣ್ಣ ಗುರ್ಕಾರ್ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತ. ಇನ್ನೊಬ್ಬ ನಮ್ಮ ಪಕ್ಷದ ಹಿರಿಯರಾಗಿರುವಂತಹ ನಿಂಗಪ್ಪಣ್ಣ ಬಾರ್ಕರ್ ಅವರು ವೇದಿಕೆ ಮೇಲೆ ಬರಬೇಕು. ಶಾಸಕರಾಗಿರುವಂತಹ ಶ್ರೀ ಅಡಿವೆಪ್ಪಣ್ಣ ಮನವಿ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತ ಸುಸ್ವಾಗತ. भारत माता की, भारत माता की. सन्मान्य श्री प्रहलाद जोशी ಅವರಿಗೆ ಸಂಸತ್ ಕ್ರೀಡಾ ಮಹೋತ್ಸವಕ್ಕೆ भारत माता की जय श्री राम, जय श्री राम. ಧಾರವಾಡ ಸಂಸದರು ಪ್ರಹ್ಲಾದ ಜೋಶಿ ಎಕ್ಕಾರ ಕ್ರೀಡಾ ಮಹೋತ್ಸವ ಕಬಡ್ಡಿ ಆಡಿ ಗೆಲ್ಲೋನು ಬಾರೋ ವಿಜಯದ ಟೋರೋ ಸಟ್ಟೊಡದ ಕಬಡ್ಡಿ ಆಡಬಾರೋ ಗೆಲ್ಲಬಾರೋ ನೀ ಗೆಲ್ಲಬಾರೋ. ಧಾರವಾಡ ಆತ್ಮೀಯರಾದಂಥ ಪ್ರಹ್ಲಾದ್ ಜೋಶಿ ಅವರೇ, ಮಹೇಶ್ ತೆಗಿನ್ಕ ಅವರೇ, ವೇದಿಕೆ ಮೇಲೆ ಹಾಕಿದಂಥ ಮಾಜಿ ಶಾಸಕರೇ, ಎಲ್ಲ ಬಂಧುಗಳೇ, ಕಬಡ್ಡಿ ಅಭಿಮಾನಿಗಳೇ, ಬಹಳ ನನಗೆ ಸಂತೋಷ ಮತ್ತು ಹೆಮ್ಮೆ ಅನಿಸಿದೆ. ಎಲ್ಲ ರಾಜಕಾರಣಿಗಳು ಈ ರೀತಿ ದೇಶೀಯ ಆಟಕ್ಕೆ ಮಹತ್ವವನ್ನು ಕೊಟ್ಟು ನಡೆಸಿದರೆ ನಿಜವಾಗಿ ನಮ್ಮ ಮೊದಲನೇ ದಿನಮಾನಗಳು ಮತ್ತೆ ಮರ್ಕೊಳ್ತಾವೆ ಅಂತೇಳಿ ನಾನು ಭಾವಿಸಿದ್ದೀನಿ. ಆ ಹಿನ್ನೆಲೆಯಲ್ಲಿ ದೇಶೀಯ ಆಟದಂಥ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದಂಥ ಪ್ರಹ್ಲಾದ್ ಜೋಶಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ, ನಾಡಿನ ಜನರ ಪರವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ನಾವು ಇವತ್ತೆಲ್ಲ ಹುಡುಗರು ಮಕ್ಕಳು ಎಲ್ಲೋ ಹೊಲದಾಗ ಅಲ್ಲಿ ಒಂದೆರಡು ಬಡಿಗೆ ಇಟ್ಕೊಂಡು ಕ್ರಿಕೆಟ್ ಆಡ್ತಿರ್ತಾರೆ. ಅವ್ರು ಏನು ಆಡ್ತಾರೋ ಅವ್ರೇನು ಗೊತ್ತಿಲ್ಲ. ಆದರೆ ಕಬಡ್ಡಿ ಆಟ ಇದೆಯಲ್ಲ, ಇದು ಎಲ್ಲ ರೀತಿಯಿಂದ ಶರೀರಕ್ಕೆ ಎಲ್ಲ ಅವಯವಗಳು ವ್ಯಾಯಾಮ ಆಗ್ತಿದೆ. ಸ್ವಿಮ್ಮಿಂಗ್ದಲ್ಲಿ ಹೆಂಗೆ ವ್ಯಾಯಾಮ ಆಗ್ತಿದೆ, ಅದೇ ರೀತಿ ಕಬಡ್ಡಿಯಲ್ಲಿ ಎಲ್ಲ ಅವಯವಗಳು ವ್ಯಾಯಾಮ ಆಗ್ತವೆ. ಮತ್ತು ಭಾಳಷ್ಟು ಉತ್ತಮವಾದಂಥ ಶರೀರ ಸಂಪತ್ತನ್ನು ಪಡೆದುಕೊಳ್ಬೋದು. ಈ ಹಿನ್ನೆಲೆಯಲ್ಲಿ ನಾನೆಲ್ಲ ಕಬಡ್ಡಿ ಆಡಿದ್ದೀನಿ, ಭಾಳಷ್ಟು ರಾಜ್ಯ ರಾಷ್ಟ್ರಮಟ್ಟದಲ್ಲಿ ಆಡಿದ್ದೀನಿ. ಇವತ್ತೆಲ್ಲ ನಡೆಸೋಗ್ತಾವೆ. ಅದಕ್ಕೆ ನಮಗೆಲ್ಲ ಅನಿಸ್ತಿತ್ತು ಈ ರೀತಿ ಎಲ್ಲ ಕಡೆಗೆ ಕಬಡ್ಡಿಯನ್ನು ಮಾಡುವಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕಾಗಿತ್ತು. ನಾನು ಅಲ್ಲಿ ಕುತ್ಕೊಂಡಾಗ ನನಗೆಲ್ಲ ನೆನಪಾಗ್ತಿತ್ತು. ಕೊನೆಯ ಒಬ್ಬ ಹೊರಗಿದ್ದಾಗ ನಾವು ಜೈಪುರ್ಗೆ ಹೋಗಿದ್ದೆ, ಯೂನಿವರ್ಸಿಟಿ ಜೈಪುರದಲ್ಲಿ ಆಡೋ ಲಾಸ್ಟ್ ಪತ್ರ ಹೋಗಿದ್ದು ನಾನು. ಹಂಗೆ ಹೋಗಿ ಅಂತ ತಿಳ್ಕೊಂಡಲ್ಲಿ ಅವ್ರು ಹೋಗಿದ್ದ ಕೊಟ್ಟ ಒಂದು ಪಾಯಿಂಟ್ ಸಿಕ್ತು. ಅದರಿಂದ ನಾವೇನಂತರ ರಾಷ್ಟ್ರ ಮಟ್ಟದಲ್ಲಿ ಧಾರವಾಡ ಯೂನಿವರ್ಸಿಟಿ ಸೆಕೆಂಡ್ ಕಬಡ್ಡಿ ಬಂದಿವಿ. ಅಂದರೆ ಪ್ರತಿಯೊಂದು ಪಾಯಿಂಟ್ ಭಾಳ ಇಂಪಾರ್ಟೆಂಟ್ ಇದೆ. ಆ ಬ್ಲಾಕ್ ಲೈನ್ ಅಷ್ಟೇ ಇತ್ತು. ಈಗ ಕ್ರಾಸ್ ಲೈನ್, ಈ ಬ್ಲಾಕ್ ಲೈನ್ ಮಾಡಿದವ್ರು ಯಾರು ಕ್ರಾಸ್ ಮಾಡಿ ಒಂದು ಪಾಯಿಂಟನ್ನು ಕೊಡುವಂಥ ಪದ್ಧತಿ ಬಂದಿದೆ. ಅದು ಬದಲಾವಣೆ ಆಗಿದೆ. ಒಟ್ಟಾರೆ ಇವತ್ತು ಈ ಕಬಡ್ಡಿ ಕಾರ್ಯಕ್ರಮ ಆದದ್ರಿಂದ ನನಗಣಿಸಿ ಮಟ್ಟಿಗೆ ಒಂದು ತಿಂಗಳದವರೆಗೆ ಎಲ್ಲ ಮಕ್ಕಳ ತಲೆಯಲ್ಲಿ ಕಬಡ್ಡಿದ ಹೋಗ್ಬೇಕಾದ್ರೆ ಕಬಡ್ಡಿ ಆಡ್ಕೋತ ಹೋಗ್ತಾರೆ. ಅವರು ಇದನ್ನು ಮಾಡುವಂಥದ್ದು ಭಾಳ ದೊಡ್ಡದಾದಂಥ ಕೆಲಸ, ಮಹತ್ವವಾದಂಥ ಕೆಲಸ. ಭಾಳ ಉತ್ತಮವಾದಂಥ ರೀತಿಯಿಂದ ಈ ಕಬಡ್ಡಿ ಕಾರ್ಯಕ್ರಮವನ್ನು, ಪಂದ್ಯಾವಳಿಯನ್ನು ನಡೆಸಿದ್ದಾರೆ. ಇಷ್ಟು ಸಿಸ್ಟಮೆಟಿಕ್ ಆಗಿ, ಇಷ್ಟು ಉತ್ತಮವಾದಂಥ ರೀತಿಯಿಂದ ಹೊನಲು ಬೆಳಕಿನ ಕಾರ್ಯಕ್ರಮ
ಕಬಡ್ಡಿಯನ್ನು ಮಾಡಿದ್ದು ತುಂಬ ಅಭಿಮಾನದ ಸಂಗತಿ. ದಯಮಾಡಿ ನಾನು ಎಲ್ಲರಿಗೂ ವಿನಂತಿ ಮಾಡ್ಕೊಳ್ತೀನಿ, ನಿಮ್ಮ ಮಕ್ಕಳಿಗೆ ಶಾಲೆ ಕಲಿದ್ರು ಕೂಡ ಶರೀರ ಸಂಪತ್ತನ್ನು ಬೆಳೆಸಬೇಕು, ಆಟ ಪಾಠಗಳಲ್ಲಿ ಭಾಗವಹಿಸ್ಲಿಕ್ಕೆ ಸ್ವಲ್ಪ ಬಿಡ್ರಿ ಅವರನ್ನು. ಎಷ್ಟೋ ಮಂದಿ ಇವತ್ತು ಆಟ ಪಾಠಕ್ಕೆ ಮಕ್ಕಳನ್ನ ಬಿಡೋದಿಲ್ಲ. ಹೀಗಾಗಿ ರಾಜ್ಯದಲ್ಲಿ ಮಣ್ಣೊಂದು ಸಭೆ ಆಗಿದೆ, ಪ್ರಹ್ಲಾದ್ ಜೋಶಿ ಅವ್ರ ಗಮನಕ್ಕೆ ತರ್ತೀನಿ. 2900 ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ಹುದ್ದೆಯನ್ನು ಕಾಲಿಟ್ಕೊಂಡರು ನಮ್ಮ ರಾಜ್ಯದಲ್ಲಿ. ಪ್ರೈಮರಿ ಹೈಯರ್ ಪ್ರೈಮರಿ ಪರವಾಗ ಹಿರೇಮಠನವರೊಬ್ಬರು ಯೂನಿವರ್ಸಿಟಿ ಪ್ರೊಫೆಸರ್, ಅವ್ರ ಮಗ ಇಂಜಿನಿಯರ್ ನಮ್ಗೆ ಕರ್ಕೊಂಡು ಬರ್ತಿದ್ರು. ಯಾಕ್ರಿ ಪ್ರೊಫೆಸರ್ ಕರ್ಕೊಂಡ್ಬಂದೆ ಅಂದೆ. ಸರ್ ಎಲ್ಲ ಮಾಡ್ಯಾರ್ರಿ, ನಿಂತ್ಕೊಳ್ಳೋಕ್ಕಾಗೋಲ್ಲ ನಮಗೆ, ಅದು ಮ್ಯಾಗಿಂದ ಕಣ್ಣಿಗೆ ಚಕ್ರ ಬರ್ತಿದ್ದೆ ಅಂದರೆ ನಾವು ಏನು ಶಾರೀರಿಕವಾಗಿ ಸದೃಢ ಇಲ್ಲೇ ಇಲ್ಲ. ಹಾಗಾಗಿ ಪ್ರತಿಯೊಬ್ಬರು ಇಂಥ ಒಂದು ಆಟವನ್ನು ನಾವು ಪೋಷಿಸಬೇಕು, ಇವು ನಶಿಸಿ ಹೋಗ್ಲಿಕ್ಕೆ ಬಿಡಬಾರ್ದು. ಇಂಥಲ್ಲಿ ನಾವೆಲ್ಲರೂ ಪ್ರಹ್ಲಾದ್ ಜೋಶಿ ಅವರ ಒಂದೇನು ಇವತ್ತು ಕಾರ್ಯಕ್ರಮ ಇತ್ತು ಅದನ್ನು ಅನುಕರಣೆ ಮಾಡಿ ಬರುವಂಥ ದಿನಮಾನಲ್ಲಿ ಉತ್ತಮವಾದಂಥ ರೀತಿಯಿಂದ ನಾವು ಸಹಿತ ಈ ಕಬಡ್ಡಿಯನ್ನು ಬೆಳೆಸಬೇಕು ಅನ್ನುವಂಥ ಮಾತನ್ನು ಹೇಳಿ, ನಿಮ್ಮ ಗೆದ್ದವರಿಗೆಲ್ಲ ಅಭಿನಂದನೆಗಳು, ಸೋತವರಿಗೆಲ್ಲ ಮುಂದಿನ ಸರಿ ಗೆಲ್ರಿ ಅಂತೇಳಿ ನಿಮ್ಮ ಶುಭವನ್ನು ಕೋರಿ ನನ್ನ ಮಾತು ಮುಗಿತಾರೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಬೆಳಕಿನ ಕ್ರೀಡಾ ಸ್ಪರ್ಧೆಯನ್ನು ಏರ್ಪಡಿಸಿದಂಥ ಈ ಭಾಗದ ಲೋಕಸಭಾ ಸದಸ್ಯರು, ಕೇಂದ್ರದ ಮಂತ್ರಿಗಳು, ಹಿರಿಯರು ಆದಂಥ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಈ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ. ಅದರ ಜೊತೆಗೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಕ್ರೀಡಾ ಪ್ರೇಮಿಗಳು, ಶಾರೀರಿಕ ಶಿಕ್ಷಕರಾಗಿ, ಕರ್ನಾಟಕ ವಿಧಾನಸಭೆಯ ಸಭಾಪತಿಗಳಾಗಿ, ಸಮಾಜದ ಹಿರಿಯರಾಗಿ ಕಾರ್ಯವನ್ನು ಮಾಡತಕ್ಕಂಥ ಸನ್ಮಾನ್ಯ ಶ್ರೀ PS ಹೊರಟ್ಟಿಯವರೇ ಮತ್ತು ವೇದಿಕೆಯ ಮೇಲಿದ್ದಂಥ ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದ ಶಾಸಕರು, ಕುಂದಗೋಳ ಕ್ಷೇತ್ರದ ಶಾಸಕರು, ನಮ್ಮ ನವಲಗುಂದ ವಿಧಾನಸಭಾ ಮಾಜಿ ಶಾಸಕರುಗಳು, ಮಾಜಿ ವಿಧಾನ ಪರಿಷತ್ ಸದಸ್ಯರು, ನಮ್ಮ ಜಿಲ್ಲಾ ಎರಡೂ ಪಕ್ಷದ ಅಧ್ಯಕ್ಷರುಗಳು ಮತ್ತು ವೇದಿಕೆಯ ಮೇಲಿದ್ದಂಥ ಎಲ್ಲ ಗಣ್ಯಮಾನ್ಯ ಗುರು ಹಿರಿಯರೇ, ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದಂಥ ಕ್ರೀಡಾಪಟುಗಳೇ, ಅಭಿಮಾನಿ ಬಂಧುಗಳೇ, ಕಾರ್ಯಕರ್ತ ಬಂಧುಗಳೇ, ಸ್ನೇಹಿತರೆ, ಈ ಒಂದು ಗ್ರಾಮೀಣ ಮಟ್ಟದ ಕ್ರೀಡೆಯನ್ನು ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಏರ್ಪಡಿಸಿ ಈ ಕ್ರೀಡೆಯನ್ನು ಮತ್ತು ಕ್ರೀಡಾ ಅಭಿಮಾನವನ್ನು ವೃದ್ಧಿಪಡಿಸುವಂಥ ಕೆಲಸವನ್ನು ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಈ ಕ್ಷೇತ್ರದಲ್ಲಿ, ಈ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲ ಕ್ರೀಡಾಪಟುಗಳಿಗೆ ಮತ್ತು ಕ್ರೀಡೆಯನ್ನು ಬಿಟ್ಟು ಒಂದು ಯಾವುದೇ ನಿರಾಸಕ್ತಿಯಾಗಿದ್ದವರಿಗೆ ಕ್ರೀಡೆಯಲ್ಲಿ ಪ್ರಚೋದನಕಾರಿಯಾಗಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥ ಯಾರು ಅಂತಂದ್ರೆ ಅದು ಪ್ರಹ್ಲಾದ್ ಜೋಶಿ ಅವರಂತ ಹೇಳ್ಬೇಕಾಗತ್ತೆ ವಿನ ಬೇರೆಯವರಂತ. ಯಾಕಂತಂದ್ರೆ ಇವತ್ತು ಕ್ರೀಡೆ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಿದೆ. ಶಿಕ್ಷಣ ಕ್ಷೇತ್ರ ಹೆಚ್ಚಾಗ್ಬೋದು, ನಾವು ಕಲಿಯುವುದು ಹೆಚ್ಚಾಗ್ಬೋದು, ಆದರೆ ಕ್ರೀಡಾ ಏನೈತಿ ಅದು ಭಾಳ ಕಡಿಮೆ ಆಗ್ತದೆ. ಅದು ಕಡಿಮೆ ಆಗೋದ್ರಿಂದ ನಾವು ದೈಹಿಕವಾಗಿ ಭಾಳ ಹೀನಾಯವಾಗಿ ಹಿನ್ನಡೆಯಾಕತಿ. ಅದಕ್ಕೆ ನಾವು ದೈಹಿಕವಾಗಿ ಬಲಿಷ್ಠರಾಗಿರ್ಬೇಕಾದ್ರೆ ನಾವು ಒಂದಿಲ್ಲ ಒಂದು ಕ್ರೀಡೆಯನ್ನು, ಅವು ಔಟ್ಡೋರ್ ಗೇಮ್ಸ್ ಇರ್ಬೋದು, ಇಂಡೋರ್ ಗೇಮ್ಸ್ ಇರ್ಬೋದು, ಒಂದಿಲ್ಲ ಒಂದು ಗೇಮ್ಸ್ ಒಳಗೆ ನಾವು ಭಾಗಿಯಾದರೆ ನಾವು ಕ್ರೀಡೆಯಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ಬಲಿಷ್ಠರಾಗ್ತೀವಿ. ಅಂಥ ಕೆಲಸವನ್ನು ಈ ಭಾಗದ ಕೇಂದ್ರ ಮಂತ್ರಿಗಳು ಪ್ರಹ್ಲಾದ್ ಜೋಶಿ ಅವರು ಜನರಿಗೆ ಮುಟ್ಟು ಹಾಗೆ ಹೊನಲು ಬೆಳಕಿಸುವ ಕಾರ್ಯಕ್ರಮವನ್ನು ಇಟ್ಟು ಇಲ್ಲಿ ಎಲ್ಲ ರೀತಿಯ ನೀವು ನಿಮ್ಮ ದೈಹಿಕ ಬಲವನ್ನು ವ್ಯಕ್ತಪಡಿಸಂತೇಳಿ ಈ ನವಲಗುಂದ ವಿಧಾನಸಭಾ ಯುವಕರಿಗೆ ಕರೆ ಕೊಟ್ಟಿದ್ದಾರೆ. ಅದು ಭಾಳ ಅತ್ಯುತ್ತಮ ಕಾರ್ಯ ಅಂತ ಹೇಳಿ ಇವತ್ತು ನನಗೂ ನಮ್ಮ ಪಕ್ಷದ ವತಿಯಿಂದ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಎರಡೂ ಪಕ್ಷದ ಹಿರಿಯರಿಗೆ, ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರಿಗೆ, ತಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಿ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತಕಿ ಇಷ್ಟೇನಪ್ಪ ಇಲ್ಲಿ ನಡೆದದ ಅಂತ ಮೋದಿ ಸಾಹೇಬ್ರಿಗೆ ಗೊತ್ತಾಗ್ಬೇಕ. ಕಬಡ್ಡಿ ಉತ್ಸವ ನಡೆದ ಅಂತ, ಯಾಕಂದ್ರೆ ಅವ್ರು ಹೇಳ್ಯಾರ ಮಾಡಂತ ಹೇಳಿ. ಬೋಲೋ ಭಾರತ್ ಮತಕಿ, ಭಾರತ್ ಮತಕಿ, ಶಿವರಾಮ್ ಅವರ ರಾಮಚಂದ್ರ ಕಿ, ಶಿವರಾಮ್ ಅವರ ರಾಮಚಂದ್ರ ಕಿ, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸ್ನೇಹಿತರೆ, ಈಗಾಗಲೇ ಹೊರಟ್ಟಿಯವರು, ಗಡ್ಡಿಯವರು ಮಾತಾಡಿದ್ದಾರೆ. ಇಲ್ಲಿ ನಮ್ಮ ಶಾಸಕರಾದಂಥ ಮಹೇಶ್ ತೆಂಗಿನಕಾಯಿ ಅವರು, MR ಪಾಟೀಲ್ ಅವರು ಮತ್ತು ಇನ್ನೂ ಅನೇಕ ಮುಖಂಡರು ಎಲ್ಲರೂ ಇದ್ದಾರೆ. ಆದರೆ ನಮಗೆ ಸಮಯದ ಅಭಾವದಿಂದ
ನನಗೆ ಗೊತ್ತಿದೆ ಇವೆಲ್ಲ ಕಬಡ್ಡಿ ನೋಡ್ಲಿಕ್ಕೆ ಬಂದಿದ್ದೀರಿ ಅನ್ನುವಂಥ ಸಂಗತಿ ನನಗೆ ಗೊತ್ತಿದೆ. ಹಾಗಾಗಿ ಬೇಗ ಕಬಡ್ಡಿ ಮ್ಯಾಚ್ ಶುರು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಉಳಿದವ್ರು ಯಾರು ಮಾತಾಡ್ತಿಲ್ಲ. ನಾನು 3-4 ನಿಮಿಷದಲ್ಲಿ ಅಷ್ಟೇ ಮಾತನಾಡ್ತೇನೆ. ಸ್ನೇಹಿತರೆ, ಈಗಾಗಲೇ ಹೇಳಿದಂತೆ ಕೇವಲ ರಾಜಕಾರಣ ರಾಜಕೀಯ ಅಂತ ಮಾಡಲಾರ್ದೆ ಕಳೆದ 2-3 ವರ್ಷದಿಂದ ಈ ದೇಶೀಯ ಕ್ರೀಡೆಗಳಿಗೆ ಪ್ರೋತ್ಸಾಹವನ್ನು ಕೊಡುವಂಥ ಕೆಲಸವನ್ನ ಮೋದಿಯವರ ಕರೆ ಮೇರೆಗೆ ನಾನು ಮಾಡ್ತಾ ಇದ್ದೇನೆ. ಇವತ್ತು ಕಳೆದ ಬಾರಿ ನೀವು ನೋಡಿರ್ಬೋದು, ಹುಬ್ಬಳ್ಳಿಯ ಉಣಕಲ್ದಲ್ಲಿ ಮಾಡಿದ್ವಿ, ಬೇರೆ ಬೇರೆ ತಾಲೂಕಿನಲ್ಲಿ ಮಾಡಿದ್ವಿ. ಈ ಸರ್ತೆ ಪ್ರತಿ ತಾಲೂಕಿನ ಪ್ರತಿ ಗ್ರಾಮದಿಂದ ಯಾವ ತಂಡಗಳು ಬರ್ತಾವ ಎಲ್ಲ ತಂಡವನ್ನು ತೆಗೆದುಕೊಂಡು ಮಾಡಿ ಆನಂತರ ಹುಬ್ಬಳ್ಳಿಯಲ್ಲಿ ಲೋಕಸಭಾ ಮಟ್ಟದ ಒಂದು ಕ್ರೀಡಾ ಚಟುವಟಿಕೆ ಒಂದು ಈ ಸ್ಪರ್ಧೆಯನ್ನು ಮಾಡುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ನಾನು ನಿಮ್ಮೆಲ್ಲರಿಗೂ ಅವತ್ತು ಬರಲಿಕ್ಕೆ ನಾನು ಆಹ್ವಾನವನ್ನು ಕೊಡ್ತೇನೆ. ಇನ್ನು ಎರಡನೇದಾಗಿ 27 ಬಿಡಪ್ಪ ತಮ್ಮ, ಅದು ಬಿಡ ಆಮೇಲೆ ಮಾಡಿ. 27 ಮತ್ತು 28ನೇ ತಾರೀಕು 27 ಮತ್ತು 28ನೇ ತಾರೀಕು ನಮ್ಮ ಹುಬ್ಬಳ್ಳಿಯಲ್ಲಿ ಇಡೀ ಲೋಕಸಭಾ ಕ್ಷೇತ್ರದ ಕೈಟ್ ಫೆಸ್ಟಿವಲ್ ಅಂದ್ರೆ ಕನ್ನಡದಾಗ ಏನಂತಾರೇನ್ರಿ, ಗಾಳಿಪಟ ಉತ್ಸವವನ್ನು ನಾವು ಮಾಡ್ತಾ ಇದ್ದೇವೆ. ಜಗತ್ತಿನಾದ್ಯಂತ ಗಾಳಿಪಟವನ್ನು ಹಾರಿಸುವವರು ಬರ್ತಾ ಇದ್ದಾರೆ. ಆ ಗಾಳಿಪಟವನ್ನು ಹಾರಿಸುವ ಉದ್ಘಾಟನೆಯ ದಿವಸ ಸಾಯಂಕಾಲ ಈ ದೇಶದ ಖ್ಯಾತ ಹಿನ್ನೆಲೆ ಗಾಯಕರಾದಂಥ ಜುಬಿನ್ ನೌಟಿಯಾಲ್ ಅವರು ನಿಮ್ಮನ್ನು ರಂಜಿಸಲಿಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ನೀವೆಲ್ಲರೂ ಅದರಲ್ಲಿ ಬರಬೇಕು ಅಂತ ನಾನು ಆಹ್ವಾನವನ್ನು ಕೊಡ್ತಾ ಇದ್ದೇನೆ. ಇಲ್ಲಿವರೆಗೆ ಈ ಕ್ರೀಡೆ ಬಗ್ಗೆ ಹೊರಟ್ಟಿ ಅವರು ಮಾತನಾಡಿದ್ದಾರೆ. ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ದೇಶದಲ್ಲಿ ಒಂದು ಭಾರಿ ಬದಲಾವಣೆ ಬರ್ತಾ ಇದೆ. ಅರ್ಥವ್ಯವಸ್ಥೆಯಲ್ಲಿ ಅತ್ಯಂತ ಹಿಂದುಳಿದಂತಹ ಸ್ಥಿತಿಯಲ್ಲಿದ್ದಂತಹ ಭಾರತ ಜಗತ್ತಿನ ಇದು ಅತ್ಯಂತ ವೀಕ್ ರಾಷ್ಟ್ರಗಳು, ಅತ್ಯಂತ ಅಶಕ್ತ ರಾಷ್ಟ್ರಗಳು ಅಂತ ಅಂದ್ಕೊಂಡಿದ್ದಂತಹ ಭಾರತ ಆ ಕಾಲದಲ್ಲಿ UPA ಕಾಲದಲ್ಲಿ ಇವತ್ತು ಜಗತ್ತಿನ 5ನೇ ಪ್ರಬಲ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಬ್ರಿಟಿಷರ ಹಿಂದಕ್ಕೆ ಹಾಕಿ ಮುಂದಕ್ಕೆ ಬಂದಿದ್ದೇವೆ. ಬರುವ 2 ವರ್ಷದಲ್ಲಿ ಭಾರತ ಜಗತ್ತಿನ 3ನೇ ಅತಿ ದೊಡ್ಡ ರಾಷ್ಟ್ರವಾಗಲಿದೆ ಅನ್ನುವಂಥ ಭರವಸೆಯನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ. ಇದರ ಜೊತೆಯಲ್ಲಿ ದೇಶದಲ್ಲಿ ಇರುವಂತ ಎಲ್ಲರಿಗೂ ಮನೆ, ಗ್ಯಾಸ್ ಇತ್ಯಾದಿ ಬಗ್ಗೆ ನಾನೀಗ ಬಹಳ ಹೇಳಲಿಕ್ಕೆ ಹೋಗೋದಿಲ್ಲ. ಎಲ್ಲ ಮನೆಗಳಿಗೆ ಕುಡಿಯುವ ನೀರು ಪೈಪ್ ಮುಖಾಂತರ ಮಲಪ್ರಭಾ ನೀರು ಕೊಡ್ತಾ ಇದ್ದೇವೆ ಮೋದಿಯವರ ಆಶೀರ್ವಾದದಿಂದ. ಆದರೆ ಇದರ ಜೊತೆಗೆ ನಮ್ಮ ದೇಶ ಶಾಂತವಾಗಿರಬೇಕು. 3ನೇ ನಂಬರ್ ಆದಾಗ ಮತ್ತು ಬರುವ 10-15 ವರ್ಷದಲ್ಲಿ ದೇಶ 1ನೇ ನಂಬರ್ ಆದಾಗ ದೇಶ ಶಾಂತಿಯುತವಾಗಿರಬೇಕು. ಅದಕ್ಕೆ ಈ ಟೆರರಿಸ್ಟ್ ಆಕ್ಟಿವಿಟಿಗಳನ್ನು ಕೂಡ ಸಂಪೂರ್ಣವಾಗಿ ನಾವು ನಿರ್ನಾಮ ಮಾಡಬೇಕನ್ನುವಂತ ತೀರ್ಮಾನವನ್ನು ಕೈಗೊಂಡು ಯಾವ ಟೆರರಿಸ್ಟ್ ಯಾವ ದೇಶ ಪಾಕಿಸ್ತಾನದ ಬರ್ತದಲ್ಲ ಆ ಪಾಕಿಸ್ತಾನ ಬಾಲ ಮುದುಡಿ ಕೂಡುವಂತ ವ್ಯವಸ್ಥೆಯನ್ನ ನಮ್ಮ ಸರ್ಕಾರ ಮಾಡಿದೆ. ಒಂದೇನಾದ್ರೂ ಒಳಗೆ ಕಿತಾಪತಿ ಮಾಡಿದ್ರೆ ಪಾಕಿಸ್ತಾನವನ್ನ ಒಳಗೆ ಹೊಕ್ಕು ಹೊಡೆದಿರುವಂತಹ ಸರ್ಕಾರ ಯಾವುದು? ಹಾಗಾಗಿ ಶಾಂತಿ, ಸುವ್ಯವಸ್ಥೆ, ಹಣಕಾಸು ಸ್ಕೀಮು ಎಲ್ಲದರ ಜೊತೆಗೆ ನಂಬರ್ 1 ರಾಷ್ಟ್ರ ಯಾವ್ದಾಗ್ತದೆ ಬರುವ ಕೆಲವು ವರ್ಷದಲ್ಲಿ? ಯಾವ್ದಾಗ್ತದೆ? ಆವಾಗ ನಮ್ಮ ಕ್ರೀಡೆಯಲ್ಲಿ ಕೂಡ ಭಾರತ ನಂಬರ್ 1 ಇರಬೇಕು. ಫಿಟ್ ಇಂಡಿಯಾ, ಖೇಲೋ ಇಂಡಿಯಾ ಇದೆಲ್ಲ ಮೋದಿಯವರ ಯೋಜನೆಗಳು. ಈ ಫಿಟ್ ಇಂಡಿಯಾದ ಮೂಲಕ ನಾವು ನಂಬರ್ 1 ಆದಾಗ, ದೇಶ ನಂಬರ್ 1 ಆದಾಗ ನಾವು ಕೂಡ ಫಿಟ್ ಇರಬೇಕು. ಮರಾಠಿ ಸಾಹೇಬ್ರು ಹೇಳಿದಂತೆ ನಾವು ನಿಂದ್ರಕ್ಕಾಗುದಿಲ್ಲ, ಕುಂದ್ರಕ್ಕಾಗುದಿಲ್ಲ ಅಂತಂದ್ರೆ ಬೇರೆ ಏನೂ ಮಾಡೋಕ್ಕಾಗುದಿಲ್ಲ. ಬೇರೆ ಏನೂ ಮಾಡೋಕ್ಕಾಗುದಿಲ್ಲ ಅಂತಂದ್ರ ಮುಂದೆ ಮಾಡೋದೇ ಐತೆ. ಎಷ್ಟು ರೊಕ್ಕಿದ್ರೆ ತಗೊಂಡೇ ನೋಡು. ಅದಕ್ಕೆ ಈ ದೇಶೀಯ ಕ್ರೀಡೆ ಫಿಟ್ ಇಂಡಿಯಾ, ಖೇಲೋ ಇಂಡಿಯಾದ ಮೂಲಕ ನಾವು ಮಾಡ್ತಾ ಇದ್ದೇವೆ. ನಿಮ್ಮ ಆಶೀರ್ವಾದ ಇರಲಿ. ಹೆಚ್ಚು ಮಾತನಾಡುವಂತ ಸಮಯ ಅಲ್ಲ. ಏನೇನು ಸ್ಕೀಮ್ಗಳು ಮೋದಿಯವರು ಮಾಡಿದ್ದಾರೆ, ಏನೇನು ಕೆಲಸಗಳಿಲ್ಲಾಗಿದೆ ಇವೆಲ್ಲವನ್ನು ನಾವಿಲ್ಲೇ ಹಾಕಿದ್ದೀವಿ. ಅದನ್ನು ನೋಡ್ರಿ. ಅದರ ಜೊತೆಗೆ ಇವತ್ತು ಕೂಡ ನವೀನ್ ಸಜ್ಜು ಅವರು ಇದೇ ವೇದಿಕೆ ಮೇಲೆ ತಮ್ಮನ್ನು ರಂಜಿಸಲಿದ್ದಾರೆ.
ಅವರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ, ನಿಮಗೂ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ನಾವು ಎಲ್ಲರೂ ಒಟ್ಟಿಗೆ ಸೇರಿ ಭಾರತವನ್ನ ಏನು ಮಾಡೋಣ, ಭಾರತವನ್ನ ನಂಬರ್ 1 ಮಾಡುವಂತಹದ್ದಕ್ಕೆ ನಾವೆಲ್ಲರೂ ತೀರ್ಮಾನ ಮಾಡಿ ನರೇಂದ್ರ ಮೋದಿ ಅವರಿಗೆ ಆಶೀರ್ವಾದ ಮಾಡೋಣ ಅನ್ನುವಂತಹ ಮಾತನ್ನು ಹೇಳ್ತಾ, ನರೇಂದ್ರ ಮೋದಿ ಅವರಿಗೆ